ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತಾರೆ. ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಾರೋ ಆ ಒಂದು ಜಾಗದಲ್ಲಿ ದೇವಾನುದೇವತೆಗಳು ಮತ್ತು ಅಷ್ಟೈಶ್ವರ್ಯನೂ ಕೂಡ ನೆಲೆಸಿರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡವರು ಹೇಳ್ತಾರೆ. ಅದು ಸತ್ಯನೂ ಕೂಡ. ಆ ಒಂದು ಭಾವನೆ ಎಲ್ಲರಲ್ಲಿಯೂ ಕೂಡ ಬರಬೇಕು. ಅದು ಬರಬೇಕು ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳು ಯಾರೂ ಕೂಡ ಅಂಥ ಭಾವನೆಗಳನ್ನು ಬೆಳೆಸಿಕೊಳ್ಳತಕ್ಕಂಥದ್ದು ತುಂಬ ಕಷ್ಟ. ಏಕೆಂದರೆ ತಮ್ಮ ತಂದೆ ತಾಯಿಗಳನ್ನು ಇತ್ತೀಚೆಗೆ ಎಷ್ಟೋ ಜನ ತಗೊಂಡೋಗಿ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ. ಸಾಕೋದಕ್ಕೆ ಆಗ್ತಾ ಇಲ್ಲ. ಅಂತಹ ಭಾವನೆಗಳು ಬರೋದು ಈ ಒಂದು ಪೂಜಾ ಮನೋಭಾವನೆ ಬರದೇ ಇದ್ದಾಗ ಮಾತ್ರ. ಅದಕ್ಕೋಸ್ಕರ ಇವಾಗಲೇ ನಮ್ಮ ಮಕ್ಕಳು ಏನಿದ್ದಾರೆ ಅವರಿಗೆ ನಾವು ತಾಯಂದಿರ ಪಾದಪೂಜೆಯನ್ನು, ತಂದೆಯಂದಿರ ಪಾದಪೂಜೆಯನ್ನು ಮಾಡಿಸುವತಕ್ಕಂತಹ ಒಂದು ಕೆಲಸವನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ಮಾಡಿದರೆ ಅವರು ಮುಂದೆ ಆ ಒಂದು ಸಂಸ್ಕೃತಿನಲ್ಲಿ ಮುಳುಗಿ ಆ ಒಂದು ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳೋ ರೀತಿಯಲ್ಲಿ ಆಗ್ತಾರೆ. ಅದಕ್ಕೋಸ್ಕರ ನಾವು ಮದರ್ಸ್ ಡೇ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕ್ತೀವಿ, ಫಾದರ್ಸ್ ಡೇ ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕ್ತೀವಿ. ಅದಕ್ಕಿಂತ ನಾವು ಪಾದಪೂಜೆಗಳನ್ನು ಮಾಡಿ ಸ್ಟೇಟಸ್ ಹಾಕಿದರೆ ಅವರಲ್ಲಿಯೂ ಕೂಡ ಒಳ್ಳೆಯ ಒಂದು ಸಂಸ್ಕೃತಿ ಬೆಳೆಯುತ್ತೆ. ಅದಕ್ಕೋಸ್ಕರ ನಾವು ಇಂದಿನಿಂದಲೇ ಅಂತಹ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋಣ.